ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅರುಶ್ರೀ ಜೋಶಿ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದು ಸೀಮಂತದ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಸೀಮಂತವನ್ನು ನಮ್ಮ ದೊಡ್ಡಮ್ಮ ಅವರೇ ಮಾಡಿದ್ದು. ಹಾಗಾಗಿ ಸೀಮಂತದ ಹಿಂದಿನ ದಿನವೇ ಬಂದು ಎಲ್ಲ ಅಡುಗೆಯನ್ನು ತೊಗೊಂಡು ಬಂದಿದ್ದರು. ಅಂದರೆ ಹೋಳಿಗೆ, ಎಲ್ಲ ಥರದ ಪುಡಿಗಳು, ಅನಂತರ ಚಿತ್ರಾನ್ನ, ಪುಂಡಿ ಪಲ್ಯ, ಚಟ್ನಿ, ಬದನೆಕಾಯಿ ಮತ್ತು ಬಕ್ರಿ, ಚಪಾತಿ, ಎಲ್ಲ ರೀತಿಯಾದಂಥ ಹಪ್ಪಳ, ಹೋಳಿಗೆ, ಬೆಣ್ಣೆ, ಈ ರೀತಿ ಎಲ್ಲ ಐಟಮ್ಸ್ನ ತೊಗೊಂಬಂದು ರಾತ್ರಿ ಅಂದರೆ ಇದನ್ನು ನನ್ನ ಕೈಲಿ ಮುಟ್ಟಿಸಿ ನನಗೆ ಆರತಿ ಮಾಡಿ, ಆನಂತರ ಫಸ್ಟ್ ನನಗೆ ಬಡಿಸಿದ ನಂತರ ನಮ್ಮ ಮನೆ ಮಂದಿಗೆಲ್ಲ ಇದೇ ಅಡುಗೆಯಿಂದನೇ ಎಲ್ಲರೂ ಕೂಡ ಊಟ ಮಾಡ್ತಾರೆ. ಮರುದಿನ ಎಲ್ಲ ಡೆಕೋರೇಷನ್ ಮಾಡಿ ಆನಂತರ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೇ ನನ್ನ ಒಂದು ಸೀಮಂತದ ಫಂಕ್ಷನ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಡೆಕೋರೇಷನ್ಗೆ ಅಂತೇಳಿ ಸ್ಕ್ರೀನ್ ಎಲ್ಲ ಹಾಕಿದ್ದಾರೆ. ಡೆಕೋರೇಷನ್ಗೆ ಅಂತೇಳಿ ಬಲೂನ್ ತೊಗೊಂಬಂದಿದ್ರು. ಆ ಬಲೂನ್ ತೊಗೊಂಡು ಇವ್ರು ಆಟ ಆಡ್ತಿದ್ದಾರೆ. ಹಾಗೆ ನಮ್ಮ ಅಕ್ಕ ಅವರು ಬೇಬಿ ಶೋವರ್ದು ಕಿಟ್ ತೊಗೊಂಬಂದಿದ್ದಾರೆ. ಇಲ್ಲಿ ಡೆಕೋರೇಷನ್ಗೆ ಇದು ಚೆನ್ನಾಗಿ ಕಾಣುತ್ತೆ ಅಂತೇಳಿ, ಅಂದರೆ ಇದನ್ನೆಲ್ಲ ಒಂದಕ್ಕೊಂದು ಜೋಡಿಸಿ ಅಲ್ಲಿ ಡೆಕೋರೇಷನ್ ವಾಲಲ್ಲಿ ಹಾಕ್ತಾರೆ. ನೋಡ್ರಿ, ಇದೇ ಸ್ಕ್ರೀನ್. ಸೊ ಇಲ್ಲಿ ಬಲೂನಿಂದ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಇಡೋದಕ್ಕೆ ಪಳಾರದ ರೀತಿಯಲ್ಲಿ ಹಪ್ಪಳ, ಚಕ್ಲಿ, ಹಣ್ಣು, ಉಂಡೆ ಮತ್ತು ಅವಲಕ್ಕಿಯನ್ನು ತೊಗೊಂಬಂದಿದ್ರು. ಹಾಗೆ ಸುತ್ತ ರಂಗೋಲಿಯನ್ನು ಹಾಕಿ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಸೊ ರಂಗೋಲಿನ ನೋಡ್ಕೊಂಬರ್ರಿ ಹೇಗಾಗಿದೆ ಅಂತ. ಈ ರಂಗೋಲಿಯನ್ನು ನಮ್ಮ ಅಕ್ಕ ವೈನಿಯವರು ಸೇರಿ ಹಾಕಿದರು. ರಂಗೋಲಿ ಇಲ್ಲ ಅಂತಂದರೆ ಎಷ್ಟು ಖಾಲಿ ಖಾಲಿ ಅನಿಸುತ್ತೆ ಅಲ್ವಾ. ಹಾಗಾಗಿ ಒಂದು ಕಲರ್ಫುಲ್ ಆಗಿದ್ರೇ ಚೆನ್ನಾಗಿರುತ್ತೆ ಯಾವುದೇ ಒಂದು ಫಂಕ್ಷನ್ ಆದರೂ ಕೂಡ. ಹಾಗಾಗಿ ರಂಗೋಲಿ ಎಲ್ಲ ಫಂಕ್ಷನಲ್ಲೂ ಕೂಡ ಇದ್ದೇ ಇರ್ತದೆ. ಹಾಗೆ ಈ ಕಡೆ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಮನೇಲಿ ಅಡುಗೆ ಕೂಡ ಮಾಡ್ತಾಯಿದ್ರು. ಸ್ವೀಟ್ಗೆ ಹೋಳಿಗೆಯನ್ನು ಮಾಡಿದರು. ನೋಡಿರಿ, ಇದೆಲ್ಲ ಡೆಕೋರೇಷನ್ ಮುಗಿಯಷ್ಟಿಗೆ ಟೈಮ್ ಏನಿಲ್ಲ ಅಂದರೂ 11:30, 12 ಆಗಿತ್ತು. ಸೊ ನಾವೆಷ್ಟು ಬೇಗ ಆಗಬೇಕಂತಂದರೂ ಕೂಡ ಅಲ್ಲಿಗೆ ಬರ್ತದೆ. ಹಾಗೆ ನಾನು ಕೂಡ ರೆಡಿ ಆಗಬೇಕಂತ ಹೋಗಿದ್ದೆ. ಎಲ್ಲ ಮುಗಿಸಿ ಫಂಕ್ಷನ್ ಸ್ಟಾರ್ಟ್ ಆಗೋಷ್ಟಿಗೆ 12:30, 1 ಗಂಟೆನೇ ಆಯಿತು. ಸೊ ಫೋಟೋ ಎಲ್ಲ ತೆಗೆಸ್ಕೋಬೇಕಂದ್ರೆ ಟೈಮ್ ಆಗೇ ಬಿಡ್ತದೆ. ಸೊ ಫೋಟೋಗ್ರಾಫರ್ ಕೂಡ ಆಲ್ರೆಡಿ ಬಂದಿದ್ದರು. ಆದರೂ ನಮ್ದು ಇನ್ನೂ ರೆಡಿ ಆಗೋದೇ ಮುಗ್ದಿದ್ದಿಲ್ಲ. ಸೊ ಫೈನಲ್ ಆಗಿ ಈ ರೀತಿಯಾಗಿ ಕಾಣ್ತಾ ಇತ್ತು ನೋಡ್ರಿ. ಸೊ ಹಾಗೆ ಇದೊಂದು ಬೇಬಿ ಶೋವರ್ ಕಿಟ್ಟನ್ನು ಕೂಡ ತರಿಸಿದ್ರು. ಅಂದರೆ ಫೋಟೋ ಟೈಮಲ್ಲಿ ಯಾರ್ಯಾರು ಏನೇನು ಹಾಕ್ತಾರೆ ಅದನ್ನು ಇಟ್ಕೊಂಡು ನಿಂದಿರೋದಕ್ಕೆ ಇದು ಕೂಡ ಚೆನ್ನಾಗಿ ಅನಿಸುತ್ತೆ, ಶೋ ಅನಿಸುತ್ತೆ ಅಂತೇಳಿ ಇದೊಂದು ತರಿಸಿದ್ರು. ಸೊ ಇದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಅಂದರೆ ಅವರವರು ಪ್ಲೇಸಿಗೆ ಆ ಒಂದು ಆ ಕಾರ್ಡನ್ನು ಹಿಡ್ಕೊಳ್ಳೋದು. ಈಗ ಮಾಮ್ ಟು ಬಿ, ಡ್ಯಾಡ್ ಟು ಬಿ. ಸೊ ಎಕ್ಸಾಂಪಲ್ ಇದು ಚಾಚಾ ಟು ಬಿ ಅಂತ ಇದೆ. ಅಂತಂದರೆ
ಚಿಕ್ಕಪ್ಪ ಆಗೋರಿಗೆ ಚಾಚಾ ಟು ಬಿ, ಚಾಚಿ ಟು ಬಿ ಚಿಕ್ಕಮ್ಮ ಆಗೋರಿಗೆ, ಡ್ಯಾಡ್ ಟು ಬಿ ಅಂದರೆ ಅಪ್ಪ, ಬ್ರದರ್ ಟು ಬಿ ನೆಕ್ಸ್ಟ್ ಬ್ರದರ್ ಆಗೋರಿಗೆ. ಸೊ ಆದರೆ ಕೆಲವೊಂದು ಇವು ಏನಂತಂದರೆ ಹಿಂದಿಯಲ್ಲೇ ಸಿಕ್ಕಿದ್ದು, ಇಂಗ್ಲೀಷಲ್ಲಿ ನೋಡಿದರು ಬಟ್ ಇಂಗ್ಲೀಷಲ್ಲಿ ಇದ್ದಿದ್ದಿಲ್ಲ, ಹಾಗಾಗಿ ಯಾವುದಿತ್ತು ಅದನ್ನೇ ತೊಗೊಂಬಂದರು. ಸೊ ಬಾಯ್ ಆರ್ ಗರ್ಲ್, ಟೀಮ್ ಬಾಯ್, ಸೊ ಈ ರೀತಿಯಲ್ಲಿ ಒಂದೊಂದು ಕೂಡ ಇದೆ. ಬೇಬಿ ಆನ್ ದ ವೇ. ಸೊ ಇದನ್ನೆಲ್ಲ ಇಟ್ಕೊಂಡು ಫೋಟೋ ತಕ್ಕೊಂಡ್ವಿ. ಸೊ ತುಂಬ ಎಂಜಾಯ್ ಕೂಡ ಮಾಡಿದ್ವಿ, ಮಜವಾಗಿತ್ತು. ಹಾಗೆ ಕೇಕನ್ನು ಕೂಡ ತೊಗೊಂಡು ಬಂದಿದ್ದರು, ಕೇಕನ್ನು ಕೂಡ ಕಟ್ ಮಾಡಿದ್ವಿ. ಸೊ ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗು ಎಲ್ಲರೂ ಸೇರಿ ಟೆಂಪಲ್ಗೆ ಹೋದ್ರಾಯ್ತು ಅಂತ ಹೇಳಿ ಹೋಗಿದ್ವಿ. ಸೊ ಇದು ನಮ್ಮೂರಿನ ತ್ರಯಂಬಕೇಶ್ವರ ದೇವಸ್ಥಾನ. ಗೌರಿ ಹಾಯ್ ಹೇಳು. ಹಾಯ್ ಹೇಳ್ರಿ. ಈ ದೇವಸ್ಥಾನ ನಮ್ಮೂರಿನ ಒಂದು ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು. ವರ್ಷಕ್ಕೊಮ್ಮೆ ಅಂದರೆ ರಾಮನವಮಿಗೆ ಒಂದು ಸಾರಿ ಇಲ್ಲಿ ಜಾತ್ರೆ ಆಗುತ್ತೆ. ರಥೋತ್ಸವ ಅಂದರೆ ತೇರನ್ನು ಎಳಿತಾರೆ, ತುಂಬ ಜೋರಾಗಿ ಜಾತ್ರೆ ಆಗುತ್ತೆ. ಈ ದೇವಸ್ಥಾನ ಯಾವುದೇ ರೀತಿ ಸಿಮೆಂಟ್ ಈ ರೀತಿಯಾಗಿ ಯೂಸ್ ಮಾಡದೆ ಕಟ್ಟಿರುವಂಥ ದೇವಸ್ಥಾನ. ಎಲ್ಲವೂ ಕೂಡ ಕಲ್ಲಿನಿಂದನೇ ನಿರ್ಮಾಣವಾಗಿದ್ದು, ಹಾಗೆ ಇದು ಒಂದು ಇಲ್ಲಿ ಪುರಾತನದ ಶಾಸನಗಳು ಕೂಡ ಲಭ್ಯವಿದ್ದಾವೆ. ವರ್ಷಕ್ಕೊಮ್ಮೆ ಎಳೆಯುವಂಥ ತೇರುಗಳು. ಸೊ ಕೊನೆಗೆ ದೇವಸ್ಥಾನವನ್ನು ಎಲ್ಲ ನೋಡ್ಕೊಂಡು ಹೋಗೋಷ್ಟಿಗೆ, ಮಾತಾಡಿಕೊಂಡು ಹೋಗೋಷ್ಟಿಗೆ ಸಾಯಂಕಾಲನೇ ಆಗಿತ್ತು. ಇವಳು ನಮ್ಮ ಅಕ್ಕನ ಮಗಳು ಗೌರಿ ಅಂತೇಳಿ ಡ್ಯಾನ್ಸ್ ಮಾಡು ಅಂತ ಹೇಳಿದೆ. ಸೊ ಅವಳೇ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಯಾವ ತಡಕತ್ತಿ ಗುಲಾಬಿ ಸಾಡಿ. ಸೊ ಹಾಗೆ ಕುಡಿಯೋದಕ್ಕೆ ಎಲ್ರಿಗೂ ಮ್ಯಾಂಗೋ ತರಿಸಿದ್ರು, ಮ್ಯಾಂಗೋನ ಕೂಡ ಕುಡಿದ್ವಿ. ಸೊ ಹಾಗೆ ಈ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.